ಏನು ಸ್ವರ್ಗಕ್ಕೆ ಹೋಗ್ತೀಯೋ ನರ್ಕಕ್ಕೆ ಹೋಗ್ತೀಯೋ. ನೀನ್ ಮಾಡಿರೋ ಪಾಪಗಳಿಗೆ ನೀನ್ ಸ್ವರ್ಗಕ್ಕಂತೂ ಹೋಗಲ್ಲ, ನರ್ಕಕ್ಕೆ ಹೋಗೋದು. ಅದರಲ್ಲಿ ಏನು 31 ವಾರ್ಡ್ ಇದೆ, 31 ವಾರ್ಡಿಂದನೂ ಅದ್ದೂರಿಯಾಗಿ ಒಂದು ಮುಳುಗು ಅಂತ ಅಲ್ಲ ಆರಂಭ. ಇಲ್ಲ ಆತನ ವಜಾ ಮಾಡ್ಬೇಕು. ಆತನ ನರರೂಪ ಅಂತಕ ಆತನೊಂದು ಗಡಿಪಾರಾಗಿರೋ ರೌಡಿ. ಜೈ 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 ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ, ಕೋಟಿ ಕಂಠ ಕೂಗಿ ಹೇಳಿವೆ. ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ದಲಿತ ವಿಮೋಚನೆಯ ಮಾರ್ಗವನ್ನು ಕಂಡಿದೆ, ದಲಿತ ವಿಮೋಚನೆಯ ಮಾರ್ಗವನ್ನು ಕಂಡಿದೆ. ಎಚ್ಚರಿಕೆಯ ಕಣಿಗಳಾಗಿ ಮುಂದೆ ಸಾಗಿ ಬನ್ನಿ, ಎಚ್ಚರಿಕೆಯ ಕಣಿಗಳಾಗಿ ಮುಂದೆ ಸಾಗಿ ಬನ್ನಿ, ಎಚ್ಚರಿಕೆಯ ಕಣಿಗಳಾಗಿ ಮುಂದೆ ಸಾಗಿ ಬನ್ನಿ, ಎಚ್ಚರಿಕೆಯ ಕಣಿಗಳಾಗಿ ಮುಂದೆ ಸಾಗಿ ಬನ್ನಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ, ಕೋಟಿ ಕಂಠ ಕೂಗಿ ಹೇಳಿವೆ. ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ದುಡಿದ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ, ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ, ಪುರೋಹಿತ ಶಾಸ್ತ್ರಿಗಳ ಬಣ್ಣ ಬಯಲು ಮಾಡುವ, ಪುರೋಹಿತ ಶಾಸ್ತ್ರಿಗಳ ಬಣ್ಣ ಬಯಲು ಮಾಡುವ, ಆದಿ ಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ, ಆದಿ ಜನರ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಆತ್ಮೀಯ ಬಂಧುಗಳೇ, ಈಗ ಈ ಒಂದು ದಿವಸ 23ನೇ ತಾರೀಕು ಏನು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ದಲಿತ ಸಂಘರ್ಷ ಒಕ್ಕೂಟ ಸಂವಿಧಾನ ವರ್ಷ ಮನೋವಾದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕು ಅಂತ ಈ ಒಂದು ದಿವಸ ಏನು ಹೋರಾಟ ಹಮ್ಮಿಕೊಂಡಿದ್ರು ಈ ಮುಳಬಾಗಿಲು ತಾಲೂಕು ಮೂಡಲಬಾಗಿಲಿಂದ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದೇ ರೀತಿ ಏನು ಅಮಿತ್ ಶಾ ಅವರು ಗೃಹ ಮಂತ್ರಿ ಅವರು ಅಂಬೇಡ್ಕರ್ 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 ಅಂತ ಏನು ಅವಮಾನಗೊಳಿಸಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮೂಡಲಬಾಗಿಲಿಂದ ಇವತ್ತು ಏನ್ ನಾವು ನೂರಾರು ಜನ ಸಾವಿರಾರು ಜನ ಅಲ್ಲಿ ಸೇರ್ತಾ ಇದ್ದಾರೆ, ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಬೆಂಗಳೂರು ಮಟ್ಟದಲ್ಲಿ. ಹಾಗಾಗಿ ನೀವು ಹೋಗ್ತಕ್ಕಂಥ ಒಂದು ಅಮಿತ್ ಶಾ ವಿರುದ್ಧವಾಗಿ ಮುಂದಕ್ಕೆ ಏನು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆಯೋ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಸಂಗತಿ. ಏನು ಮೂಡಲಬಾಗಿಲಿಂದ ಹೊರಡ್ತಾ ಇದ್ದೀವಿ ಅಮಿತ್ ಶಾ ವಿರುದ್ಧವಾಗಿ ಮುಂದಕ್ಕೆ ಇವತ್ತಿನ ದಿವಸ ರಾಜಮಟ್ಟ ಆಗ್ತದೆ, ಮುಂದಕ್ಕೆ ಎಲ್ಲಿಗೆ ಕೊಂಡೊಯ್ತದೋ ಗೊತ್ತಾಗಲ್ಲ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇಲ್ಲಿನ ಒಂದು ಬೃಹತ್ಕಾರದ ಒಂದು ಅಂಬೇಡ್ಕರ್ ಮಾಲಾರ್ಪಣೆ ಮಾಡುತ್ತಾ ಇಲ್ಲಿನ ಒಂದು ಚಲೋ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಂಘಟನೆಗಳು ಒಕ್ಕೂಟದ ಸುಮಾರು ನಮ್ಮ ರಾಜ್ಯ ಮಟ್ಟದ ವೀರ್ ನಾಗರಾಜಣ್ಣ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ಮಾವಳ್ಳಿ ಶಂಕರ್ ಇದ್ದಾರೆ, ಅನೇಕ ಸಂಘಟನೆಗಳು ರಾಜ್ಯ ಮಟ್ಟದ ನಾಯಕರು ಇವತ್ತು ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಹೋಗ್ತಾ ಇದ್ದಕ್ಕೆ ಬಹಳ ಸಂತೋಷದ ಸಂಗತಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ಮುಂದಕ್ಕೆ ಫ್ರೀಡಂ ಪಾರ್ಕ್ ಎಲ್ಲ ಮುಂದಕ್ಕೆ ಯಾವ ಹಾದಿ ಹಿಡಿಯುತ್ತದೆ ಹೇಳಕ್ಕಾಗಲ್ಲ. ಹಾಗಾಗಿ ಈ ಮೂಲಕ ತಮ್ಮಲ್ಲಿ ಮೂಡಲಬಾಗಿಲಿಂದ ಹೊರಡ್ತಾ ಇರುವ ನಮ್ಮ ರೈತಾಪಿ ಜನಕ್ಕೆ, ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ, ನಮ್ಮ ದಲಿತ ಸಂಘರ್ಷ ಸಂಯೋಜಕ ಒಂದು ಸಮಿತಿಗೆ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಎರಡು ಮಾತುಗಳನ್ನು ಅವಕಾಶ ಮಾಡೋದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಬೆಂಗಳೂರು ಚಲೋ ಪ್ರೋಗ್ರಾಮ್ ಏನು ನಾವು ಹಮ್ಮಿಕೊಂಡಿದ್ದೀವೋ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೇಳಿಕೆಯನ್ನು ಖಂಡಿಸುತ್ತಾ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಅವರು ಆಡಿರ್ತಕ್ಕಂಥ ಮಾತುಗಳು ತುಂಬಾ ನೋವು ತಂದಿದೆ ನಮ್ಮೆಲ್ಲರಿಗೂ. ಇವತ್ತು ನಾವು ಅದೇ ಒಂದು
ಅದಕ್ಕೆ ವಿರುದ್ಧವಾಗಿ ಇವತ್ತು ಬೆಂಗಳೂರು ಚಲೋ ಪ್ರೋಗ್ರಾಮ್ ಅನ್ನು ನಾವು ಇಟ್ಕೊಂಡಿದ್ದೀವಿ. ನಾವು ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅವರ ಹೇಳಿಕೆಯನ್ನು ಖಂಡಿಸುತ್ತಾ ರಾಜ್ಯದ ನಾನಾ ಕಡೆಗಳಿಂದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ತವಾದ ಒಂದು ಪ್ರತಿಭಟನೆ ವಿ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಮೆಕ್ಯಾನಿಕ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮುಳಬಾಗಲಿನಿಂದ ನಾವು ಇಲ್ಲಿ ಎಲ್ಲ ಹೊರಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಇದೆ. ಇವತ್ತಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿರೋ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾರೇ ಆಗಲಿ ಅಂಬೇಡ್ಕರ್ ವಿರೋಧ ಮಾತಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅವರು ದೇಶಕ್ಕೆ ಅಲ್ಲೇ ಪ್ರಪಂಚದಲ್ಲಿ ತುಂಬಾ ಹೆಸರುವಾಸಿ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು BR ಅಂಬೇಡ್ಕರ್ ಅವರು ಅಂತ ಎಲ್ಲರಿಗೂ ತಿಳಿದಿರಬೇಕು. ಅಮಿತ್ ಶಾ ಅವರು ಅವರ ಹೇಳಿಕೆಯನ್ನು ಖಂಡಿಸುತ್ತಾ ನಾನು ಈ ಕೇಂದ್ರದ ಎಲ್ಲ ನಾಯಕರಲ್ಲಿ ಹಾಗೂ ಪ್ರಧಾನಮಂತ್ರಿಯಲ್ಲಿ ಕೂಡ ನಾನು ಇದೇ ಒಂದು ಬೇಡಿಕೆ ಎಲ್ಲ ಇಡ್ತಾ ಇದ್ದೀವಿ. ಅವ್ರಿಗೆ ಆದಷ್ಟು ಬೇಗ ಕ್ಯಾಬಿನೆಟ್ ಇಂದ ಕಿತ್ತಾಕ್ಬೇಕು, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆತ್ಮೀಯ ಬಂಧುಗಳೇ, ಏನಿವತ್ತು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ. ಇದಕ್ಕೆ ಸುಮಾರು 6 ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಅಲ್ಲಿ ನಡೀತಾ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ಹಾಗಾಗಿ ವಿಚಾರ ಬಂದು ಎಲ್ರಿಗೂ ತಿಳಿದಿರೋ ವಿಚಾರನೇ. ಏನು ಅಮಿತ್ ಶಾ ಅವರು ಏನು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ 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 ಅಂದ್ರೆ ಏನು ಬರಲ್ಲ, ಇದೇನೋ ಫ್ಯಾಷನ್ ಆಗೋಗಿದೆ ಜನಕ್ಕೆ, ಅದ್ರ ಜೊತೆ ಅದನ್ನು ಬಿಟ್ಟು ದೇವ್ರೇ ದೇವ್ರೇ ದೇವ್ರಂತೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಾರೆ. ಸ್ವರ್ಗ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಗೆ ಸ್ವರ್ಗ ಸಂವಿಧಾನದಲ್ಲಿದೆ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲಾ ಭಾರತೀಯ ಜನತೆ ಚೆನ್ನಾಗಿ ಬದುಕ್ತಾ ಇದೀವಿ. ಆದ್ನೇನಾದ್ರೂ ಒಂದು ಏನು ಅವರು ಒಂದು ಧರ್ಮದ ಮನೋಧರ್ಮದ ಇದರಲ್ಲಿ ನನಗೆ ಸ್ವರ್ಗ ಇದೆ ನರಕ ಇದೆ ಅಂದ್ರೆ ನೀನ್ ಇಲ್ಲೇನಕ್ಕೆ ಭೂಮಿ ಮೇಲೆ ಇರ್ತೀಯ? ಸತ್ತೋಗಿ ನೀನು ಹೋಗ್ಬಿಡಪ್ಪ. ನೀನು ಏನು ಸ್ವರ್ಗಕ್ಕೆ ಹೋಗ್ತೀಯೋ ನರಕಕ್ಕೆ ಹೋಗ್ತೀಯೋ? ನೀನ್ ಮಾಡಿರೋ ಪಾಪಗಳಿಗೆ ನೀನ್ ಸ್ವರ್ಗಕ್ಕಂತೂ ಹೋಗಲ್ಲ, ನರಕಕ್ಕೆ ಹೋಗೋದು. ಹಾಗಾಗಿ ದಯವಿಟ್ಟು ಇದನ್ನ ಏನು ಮಾನ್ಯ ಪ್ರಧಾನಮಂತ್ರಿಗಳು ಆತನ್ನ ಏನು ಸಂಪುಟದಿಂದ ವಜಾ ಮಾಡಬೇಕು, ಆತನು ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸಿ ಅವನು ಶಿಕ್ಷೆ ಅನುಭವಿಸ್ಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಏನು ಈ ಬೆಂಗಳೂರು ಚಲೋಗೆ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಯೋಜಕರ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ನೂ ಸುಮಾರು ಜನ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ. ಮುಂದಿನ ದಿನಗಳಲ್ಲಿ ಏನು 31 ವಾರ್ಡ್ ಇದೆ, 31 ವಾರ್ಡಿಂದನೂ ಅದ್ದೂರಿಯಾಗಿ ಒಂದು ಮುಳಬಾಗಿಲಲ್ಲಿ ಒಂದು ಜಾಥಾ ಕಾರ್ಯಕ್ರಮ ಮಾಡ್ತೀವಿ. ಇದು ಅಂತ್ಯ ಅಲ್ಲ, ಆರಂಭ. 3 ತಿಂಗಳಿಂದ ಸತತವಾಗಿ ನಡೀತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನ ಎಚ್ಚೆತ್ಕೊಂಡು ಇದನ್ನ ಕಾರ್ಯಕ್ರಮಗಳು ಮಾಡ್ತೀವಿ. ಆತನು ಏನು ರಾಜೀನಾಮೆ ಕೊಡಬೇಕು, ಇಲ್ಲ ಆತನ ವಜಾ ಮಾಡಬೇಕು, ಆತನಿಗೆ ಶಿಕ್ಷೆ ಆಗ್ಬೇಕು. ಸಂವಿಧಾನದಲ್ಲಿ ಆತನಿಗೆ ಬದುಕಕ್ಕೆ ಹಕ್ಕಿಲ್ಲ. ಆತನ ನರರೂಪ ಹಂತಕ, ಆತನೊಂದು ಗಡಿಪಾರಾಗಿರೋ ರೌಡಿ, ಗೂಂಡ, ರೇಪಿಸ್ಟು, ಕೇಡಿ ಅವನು. ಅಂತವ್ರು ಈ ಒಂದು ಭಾರತ ದೇಶದಲ್ಲಿ ಬದುಕಕ್ಕೆ ಹಕ್ಕಿಲ್ಲ. ಅಂತವನ್ನ ವಜಾ ಮಾಡಿ ಸಂಪುಟದಿಂದ ವಜಾ ಮಾಡಿ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಅಂಬೇಡ್ಕರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ.